ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಸ್ಲೀವ್ಸ್ಗೆ ಈ ಸ್ಕ್ಯಾಲಪ್ ಡಿಸೈನನ್ನು ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕ್ಯಾನ್ವಾಸ್ ಮೇಲೆ ನಾವು ಎಷ್ಟು ಇಂಚಲ್ಲಿ ಈ ಕಟ್ ವರ್ಕ್ ಶೇಪನ್ನು ನಾವು ಡ್ರಾ ಮಾಡಿಕೊಂಡು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಸ್ಲೀವ್ಸ್ಗೂ ಕೂಡ ಇಲ್ಲಿ ನಾನು ಕಟ್ ವರ್ಕ್ ಶೇಪನ್ನು ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಕಟ್ ವರ್ಕ್ ಶೇಪನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ನೆಕ್ಕನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಕ್ಯಾನ್ವಾಸ್ ಪೇಪರನ್ನು ತೊಗೊಂಡಿದ್ದೀನಿ. ಈ ಕ್ಯಾನ್ವಾಸ್ ಪೇಪರು ನೆಕ್ ವಿಡ್ತು ಮತ್ತು ನೆಕ್ ಡೀಪು ಎಷ್ಟಿರುತ್ತೋ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಈ ಕ್ಯಾನ್ವಾಸನ್ನು ತೊಗೋಬೇಕು. ಮೇಲ್ಗಡೆ ಸ್ಟ್ರೈಟಾಗಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡು ಮತ್ತು ಅದರ ಕೆಳಗಡೆ 1/2 ಇಂಚಿಗೆ ಈ ರೀತಿ ಒಂದು ಮಾರ್ಜಿನ್ ಲೈನನ್ನು ಹಾಕ್ಕೋಬೇಕು. ಈಗ ಈ ಕ್ಯಾನ್ವಾಸ್ ಪೇಪರ್ ಮೇಲೆ ನೆಕ್ ವಿಡ್ತು ಮತ್ತು ನೆಕ್ ಲೆಂತನ್ನು ಕೂಡ ನಾವು ಇಲ್ಲಿ ಈ ರೀತಿ ಕ್ಯಾನ್ವಾಸ್ ಬ್ಯಾಕ್ ಪಾರ್ಟ್ ಮೇಲೆ ಈ ಕ್ಯಾನ್ವಾಸ್ ಪೇಪರನ್ನು ಇಟ್ಟು ನೋಡಿ ನಾನು ನೆಕ್ ಡೀಪನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ನೆಕ್ ವಿಡ್ತನ್ನು ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೈನಿಂಗ್ ಮೇಲೆ 2.25 ಇಂಚು ನೆಕ್ ವಿಡ್ತು ತೊಗೊಂಡಿದ್ದೀನಿ. ಮತ್ತು ನೆಕ್ ಡೀಪ್ ಬಂದು 10.25 ಇಂಚಿಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, 2.25 ಇಂಚು ತೊಗೊಂಡಿದ್ದೀನಿ. ನೆಕ್ ಬಿಡ್ತು ಮೇಲೆಗಡೆ 2.25 ಇಂಚು ತೊಗೊಂಡಿದ್ದೀನಿ. ಕೆಳಗಡೆ ಬಂದಾಗ 1/2 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದನ್ನು ಈ ರೀತಿ ಬಾಕ್ಸ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಅದರ ಸೆಂಟರಲ್ಲಿ ಈ ರೀತಿ ಒಂದು ರೌಂಡ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ 1/2 ಇಂಚಿಗೆ ಈ ರೀತಿ ನೆಕ್ ಸುತ್ತೂರನ್ನ ನಾನು ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಮಗೆ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಡಾಟ್ಸನ್ನು ಈ ರೀತಿ ರೌಂಡ್ ಶೇಪ್ ಬರೋ ಥರ ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡ್ಮೇಲೆ ನಾನು ಒಂದು ವಾಟರ್ ಬಾಟಲ್ ಕ್ಯಾಪನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ನಮಗೆ ಕಟ್ ವರ್ಕ್ ಶೇಪನ್ನು ನೀಟಾಗಿ ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ವಾಟರ್ ಬಾಟಲ್ ಕ್ಯಾಪನ್ನು ತೊಗೊಳ್ತಾ ಇದ್ದೀನಿ. ಅದರ ವಿಡ್ತ್ ಬಂದು ನಮಗೆ 1.25 ಇಂಚಿದೆ. ಈ ರೀತಿ ನಾವೇನು 1/2 ಇಂಚಿಗೆ ಈ ರೀತಿ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆ ಈ ರೀತಿ ಆ ಕ್ಯಾಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಈ ಕಟ್ ವರ್ಕನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ನೀವು ಎಷ್ಟು ನೀಟಾಗಿ ಕಟ್ ವರ್ಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತೀರೋ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಫಿನಿಶಿಂಗ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಈ ರೀತಿ ಒಂದು ಕ್ಯಾಪ್ ಸಹಾಯದಿಂದ ನೀವು ಈ ಕಟ್ ವರ್ಕ್ ಶೇಪನ್ನು ನೀಟಾಗಿ ಡ್ರಾ ಮಾಡ್ಕೋಬೇಕು. ನಿಮಗೆ ಈ ಕಟ್ ವರ್ಕ್ಸ್ ಅನ್ನೋದು 1.25 ಇಂಚು ಅಥವಾ 2 ಇಂಚಸ್ ಇರೋ ಥರ ನೋಡ್ಕೊಳ್ಳಿ. ಮತ್ತು ಈ 1/2 ಇಂಚ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ 1/2 ಇಂಚ್ ಇರೋ ಥರ ನೋಡ್ಕೊಳ್ಳಿ. ಇನ್ನೂ ಜಾಸ್ತಿ ನೀವು ತೊಗೊಂಡಿದ್ದೀರಿ ಅಂದರೆ ಆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಏನಿದೆಯೋ ಅದು ಬಾಡಿ ಮೇಲೆ ಅಷ್ಟು ಸ್ಟಿಫಾಗಿ ಕುತ್ಕೊಳ್ಳೋದಿಲ್ಲ, ಮೇಲೆ ಎದ್ದೇಳ್ದಂಗೆ ಇರುತ್ತೆ. ಮತ್ತು ಎಕ್ಸ್ಟ್ರಾ 1 ಇಂಚಿಗೆ ಈ ರೀತಿ ಇರೋ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಅಲ್ಲಲ್ಲಿ ಈ ರೀತಿ ಗುಂಡ್ಪಿನ್ಸನ್ನು ಇಟ್ಕೊಂಡು ನೀಟಾಗಿ ಈ ಸ್ಕ್ಯಾಲಪ್ ಡಿಸೈನ್ಸನ್ನು ನಾವು ಕಟ್ ಮಾಡ್ಕೋಬೇಕು. ನಮ್ಗೆ ಆ ಮೂಲೆಗಳು ಏನಿದೆಯೋ ಆ ಮೂಲೆಗಳು ನೀಟಾಗಿ ನಿಧಾನಕ್ಕೆ ಶೇಪ್ಸ್ ಅನ್ನೋದು ಎಲ್ಲೂ ಔಟ್ ಆಗದೆ ಇರೋ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋವಾಗ ಮಾತ್ರ ಹುಷಾರಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ತಾನೇ ಸ್ಟಿಚಿಂಗನ್ನು ಕಲ್ತಿರೋರಿಗೆ ಈ ಥರ ಕಟಿಂಗ್ಸನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ ಈ ಗುಂಡ್ ಪಿನ್ಸನ್ನು ಅಲ್ಲಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಿಧಾನಕ್ಕಾದರೂ ಪರವಾಗಿಲ್ಲ ಆ ಮೂಲೆಗಳೇನಿರುತ್ತೋ ಆ ಮೂಲೆಗಳನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಆ ಕಟ್ ವರ್ಕ್ ಶೇಪ್ ಅನ್ನೋದು ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ಥರ ಕಟಿಂಗ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಈ ಕಟ್ ವರ್ಕ್ ಬ್ಲೌಸು ಫಿನಿಶಿಂಗ್ ಅನ್ನೋದು ಬರುತ್ತೆ. ಇನ್ನೊಂದು, ಈ ಥರ ನೆಕ್ ಡಿಸೈನ್ಸ್ನ ಕಟಿಂಗ್ ಮಾಡೋದು ನಾವು ಪ್ರಾಕ್ಟೀಸ್ ಮಾಡಬೇಕು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೆಕ್ ಡಿಸೈನ್ಸು ಫಿನಿಶಿಂಗ್ ಕೊಡೋಕ್ಕೆ ಸಾಧ್ಯ. ಈಗ ನಾವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ರೌಂಡ್ ಮಾರ್ಕು, ಅದನ್ನು ಕೂಡ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ನಮಗೆ ಈ ಕಟ್ ವರ್ಕ್ ಶೇಪ್ ಅನ್ನೋದು ಕಾಣಿಸ್ತಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಆ ಮೂಲೆಗಳ ಹತ್ರ ನಮಗೆ ಫಿನಿಶಿಂಗ್ ಅನ್ನೋದು ಬಂದಿದೆ.
ಈಗ ಫ್ರಂಟು ಡೀಪನ್ನು ನಾವು ಕಟ್ ವರ್ಕ್ ಶೇಪಲ್ಲೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇದಕ್ಕೂ ಕೂಡ ನಾವು ಈ ರೀತಿ ಕಟ್ ವರ್ಕನ್ನು ಡ್ರಾ ಮಾಡ್ಕೋಬೇಕು ಕ್ಯಾನ್ವಾಸ್ ಪೇಪರ್ ಮೇಲೆ. ನೋಡಿ, ಒಂದು ಕ್ಯಾನ್ವಾಸ್ ಪೇಪರನ್ನು ತೊಗೊಂಡು ಫ್ರಂಟ್ ಡೀಪ್ ಎಷ್ಟಿದೆಯೋ ಅಷ್ಟನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ನೆಕ್ ಬಿಡ್ತಾ ಎಷ್ಟಿದೆಯೋ ಹಾಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 2.25 ಇಂಚು ಮೇಲೆಗಡೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಬಂದು 2.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ರಾಡ್ನೆಸ್ಗೋಸ್ಕರ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಕೆಳಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಬಾಕ್ಸ್ ಶೇಪಲ್ಲಿ ಒಂದು ರೌಂಡ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ನಾವೇನು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ರೌಂಡ್ ಶೇಪಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಫ್ರಂಟು ಡೀಪ್ಗೂ ಕೂಡ ಇದೇ ರೀತಿ ನಾವು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವು ಬ್ಯಾಕ್ ಪಾರ್ಟಲ್ಲಿ ಸ್ಕ್ಯಾಲಪ್ ಶೇಪ್ ಅನ್ನೋದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಫ್ರಂಟ್ ನೆಕ್ಗೂ ಕೂಡ 1/2 ಇಂಚ್ ಇರೋ ಥರನೇ ನಾವು ಮಾರ್ಕ್ ಮಾಡ್ಕೋಬೇಕು. ಆಗಲೇ ನಮಗೆ ಬ್ಯಾಕು ಮತ್ತು ಫ್ರಂಟ್ ಎರಡು ಈ ಕಟ್ ವರ್ಕ್ ಶೇಪ್ ಅನ್ನೋದು ಈಕ್ವಲ್ ಆಗಿ ಕಾಣಿಸುತ್ತೆ. ನಾನು ಈ ಫ್ರಂಟು ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕಾದ್ರೆ ನೋಡಿ, ಸ್ಟಾರ್ಟಿಂಗಲ್ಲಿ ನಮಗೆ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಸೈಡು 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 1 ಇಂಚ್ ಹತ್ರದಿಂದ ನಾವು ಸ್ಕ್ಯಾಲಪ್ಸನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅಂತ. ನಾನು ಈ ರೀತಿ ಡ್ರಾ ಮಾಡಿಕೊಂಡಾಗ ನನಗೆ ನೆಕ್ ಹತ್ರ ಆ ಕಟ್ ವರ್ಕ್ ಶೇಪ್ ಅನ್ನೋದು ಈ ರೀತಿ ಸರಿಯಾಗಿ ಬರಲಿಲ್ಲ. ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ 1 ಇಂಚ್ ಹತ್ರದಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಮೇಲ್ಗಡೆ ನೆಕ್ ಬಿಡ್ತ ಹತ್ರ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಅಲ್ಲಿ ಈ ರೀತಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ನನಗಿಲ್ಲಿ ಆ ಕ್ಲಿಪ್ ಅನ್ನೋದು ಮಿಸ್ ಆಗಿದೆ. ನಾನು ಯಾವ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಈಗ ಗುಂಡು ಪಿನ್ಸನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನೇನು ನೆಕ್ಕನ್ನು ಡ್ರಾ ಮಾಡಿ ನೋಡಿ, ಫ್ರಂಟ್ ನೆಕ್ ಬಿಡ್ತ ಹತ್ರ ನಾನು ಯಾವ ರೀತಿ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಅಂತ. ಆ ಫ್ರಂಟ್ ನೆಕ್ ಬಿಡ್ತ ಹತ್ರ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 1.5 ಇಂಚ್ ಹತ್ರ ನಾವು ಈ ರೀತಿ ರೌಂಡ್ ಶೇಪ್ ಬರೋ ಥರ ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಏಕೆಂದರೆ ನಮಗೆ ಶೋಲ್ಡರನ್ನ ಜಾಯಿನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ. ಮತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಸೈಡ್ ಕೂಡ ನಾವು ಈ ರೀತಿ 1.5 ಇಂಚ್ ಇರೋ ಥರ ನೋಡಿಕೊಂಡು ಅಲ್ಲಿ ಈ ರೀತಿ ಕಟ್ ವರ್ಕ್ ಶೇಪ್ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಫ್ರಂಟ್ ಕಟ್ ವರ್ಕ್ ಶೇಪನ್ನು ನಾವು ಡ್ರಾ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ಕಟಿಂಗನ್ನು ಮಾಡ್ಕೋಬೇಕು. ಈಗ ಸ್ಲೀವ್ಸ್ಗೂ ಕೂಡ ಇಲ್ಲಿ ಕಸ್ಟಮರು ಕಟ್ ವರ್ಕ್ ಶೇಪನ್ನು ಸ್ಟಿಚ್ ಮಾಡಿ ಅಂತೇಳಿರೋದ್ರಿಂದ ಸ್ಲೀವ್ಸ್ಗೂ ಕೂಡ ಇಲ್ಲಿ ಕ್ಯಾನ್ವಾಸನ್ನು ತೊಗೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ನಾವು ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಇದಕ್ಕೋಸ್ಕರ ಸ್ಲೀವ್ಸ್ ಬಿಡ್ತು ಎಷ್ಟಿರುತ್ತೋ ಅಷ್ಟು ಕ್ಯಾನ್ವಾಸನ್ನು ತೊಗೊಂಡು ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ಈ ರೀತಿ ಹಾಕ್ಕೊಂಡು ಅದರ ಮೇಲೆಗಡೆ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ನಾವು ಸ್ಕ್ಯಾಲಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವೇನು ಮೇಲೆಗಡೆ 1/2 ಇಂಚು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದರೊಳಗಡೆ ನಾವು ಸ್ಕ್ಯಾಲಪನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ನಮಗೆ ಸ್ಲೀವ್ಸು ಬಿಡ್ತು ಎಷ್ಟಿದೆಯೋ ಅಷ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಹತ್ರ ನಾವು ಎರಡೂ ಸೈಡು ನಮಗೆ 2 ಇಂಚಸ್ ಮಾರ್ಜಿನ್ ಹೋಗುತ್ತಲ್ವ, ಆ ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು ನೋಡಿ ಆ 2 ಇಂಚಸ್ ಮಾರ್ಜಿನ್ ಹತ್ರ ನಮಗೆ ಸ್ಕ್ಯಾಲಪ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಈ ರೀತಿ ಅರ್ಧ ಸ್ಕ್ಯಾಲಪ್ಪನ್ನು ನಾವು ಇಲ್ಲಿ ಡ್ರಾ ಮಾಡ್ಕೋಬೇಕು. ಆನಂತರ ಅಲ್ಲಿಂದ ನಾವು ಈ ರೀತಿ ಹಾಫ್ ಮೂನ್ ಶೇಪಲ್ಲಿ ಈ ರೀತಿ ಸ್ಕ್ಯಾಲಪ್ಪನ್ನು ಡ್ರಾ ಮಾಡಿಕೊಂಡು ಹೋಗಬೇಕು. ನಾವಿಲ್ಲಿ 2 ಸ್ಲೀವ್ಸ್ನ ಒಂದೇ ಸಲ ಕಟ್ ಮಾಡ್ತಾ ಇರೋದ್ರಿಂದ 2 ಕ್ಯಾನ್ವಾಸ್ ಪೇಪರನ್ನು ನಾವು ಫೋಲ್ಡಿಂಗಲ್ಲಿ ತೊಗೊಂಡಿದ್ದೀವಿ. ನೋಡಿ, ಈ 2 ಇಂಚಸ್ ಮಾರ್ಜಿನ್ ಹತ್ರ ನಾವು ಹಾಫ್ ಕಟ್ ವರ್ಕ್ ಶೇಪನ್ನು ಮಾತ್ರ ಡ್ರಾ ಮಾಡ್ಕೋಬೇಕು. ಈಗ ಮೇಲೆಗಡೆ ಎಕ್ಸ್ಟ್ರಾ 1 ಇಂಚ್ ಇರೋ ಥರ ಈ ರೀತಿ ಸ್ಟ್ರೈಟಾಗಿ ಈ ರೀತಿ ಸ್ಕೇಲಿಂದ ಮಾರ್ಕ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಕಟ್ ವರ್ಕ್ ಶೇಪು ಆ್ಯಸ್ ಇಟ್ ಈಸ್ ಈ ರೀತಿ ನೀಟಾಗಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ನಮಗೆ ಕಸ್ಟಮರ್ ಯಾರಾದರೂ ನಮಗೆ ಕಟ್ ವರ್ಕ್ ಶೇಪಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂದಾಗ ಫ್ರಂಟ್ ನೆಕ್ ಆಗಿರಲಿ, ಬ್ಯಾಕ್ ನೆಕ್ ಆಗಿರಲಿ ಅಥವಾ ಸ್ಲೀವ್ಸ್ಗಾಗಿರಲಿ ಈ ಕಟ್ ವರ್ಕ್ ಶೇಪ್ ಅನ್ನೋದು ಒಂದೇ ಬಿಡ್ತಿರೋ ಥರ ನೋಡ್ಕೋಬೇಕು.
ಫ್ರಂಟ್ ನೆಕ್ಗೆ 2 ಇಂಚಸ್ಸು ಕಟ್ ವರ್ಕ್ ಶೇಪನ್ನು ಸ್ಟಿಚ್ ಮಾಡಿ ಬ್ಯಾಕ್ ನೆಕ್ಗೆ 1.5 ಇಂಚು ಕಟ್ ವರ್ಕ್ ಶೇಪನ್ನು ಸ್ಟಿಚ್ ಮಾಡೋದು. ಈ ಥರ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ನೀವು ಸ್ಲೀವ್ಸು, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು ಎಲ್ಲದಕ್ಕೂ ಕೂಡ ಒಂದೇ ಬಿಡ್ತಿರೋ ಥರ ಈ ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ ಮೇಲೆ ನೀಟಾಗಿ ಅದನ್ನು ಲೈನಿಂಗಿಗೆ ಪೇಸ್ಟ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಟ್ಟಾಗ ಮಾತ್ರ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ಹೊಸ ಹೊಸ ವೀಡಿಯೋಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.